ಅದು ಬರದ ನಾಡು. ಬೇಸಿಗೆ ಬಂತೆಂದ್ರೆ ಸಾಕು ಆ ಪ್ರದೇಶ ರಣಭೂಮಿಯಂತಾಗ್ತಾ ಇತ್ತು. ಬಳ್ಳಾರಿ ಜಾಲಿಯಿಂದ ತುಂಬಿದ್ದ ಆ ಪ್ರದೇಶವೀಗ ಹಚ್ಚ ಹಸುರಿಂದ ಕಂಗೊಳಿಸ್ತಿದೆ. ಮಲೆನಾಡು ಮೀರಿಸುವಂತಹ ಪರಿಸರ ರಮ್ಯ ತಾಣ ರೂಪುಗೊಳ್ತಾ ಇದೆ. ಇದು ಹಸಿರನ್ನೇ ಉಸಿರು ಮಾಡಲು ಹೊರಟ ಪ್ರಯತ್ನಕ್ಕೆ ಸಿಕ್ಕ ದೊಡ್ಡ ಜಯಭೇರಿಯ ಕತೆ. ಎಲ್ಲೆಂದರಲ್ಲಿ ಬಳ್ಳಾರಿ ಜಾಲಿಯಿಂದ ತುಂಬಿರೋ ಪ್ರದೇಶ. ಈಗ ಮತ್ತೊಂದು ದೃಶ್ಯ ತೋರಿಸ್ತೇವೆ ನೋಡಿ. ಕಣ್ಣು ಹಾಯಿಸಿದೆಲ್ಲೆಡೆ ಹಚ್ಚು ಹಸಿರಿನಿಂದ ಕಂಗೊಳಿಸ್ತಾ ಇರೋ ಪ್ರದೇಶ. ಈ ಎರಡೂ ಪ್ರದೇಶ ಬೇರೆ ಬೇರೆ ಅಂತ ನೀವು ಅಂದುಕೊಂಡಿದ್ರೆ ತಪ್ಪು. ಬಳ್ಳಾರಿ ಜಾಲಿಯಿಂದ ತುಂಬಿದ್ದ ಪ್ರದೇಶವನ್ನ ಸ್ವಚ್ಛಗೊಳಿಸಿ ಅರಣ್ಯೀಕರಣ ಮಾಡಿದ ಪ್ರದೇಶವೀಗ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಮದಾಪುರ ಗ್ರಾಮದ ಬಳಿ ಮೀಸಲಿಟ್ಟ ಅರಣ್ಯ ಪ್ರದೇಶವೀಗ ಮಲೆನಾಡಿನಂತಾಗ್ತಾ ಇದೆ. ಮೊದಲೇ ವಿಜಯಪುರ ಜಿಲ್ಲೆ ಅಂದ್ರೆ ಬರದ ನಾಡು, ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಅಂತ ಹಣೆಪಟ್ಟಿ ಕಟ್ಟಿಕೊಂಡಿರೋ ಜಿಲ್ಲೆ. ರಾಷ್ಟ್ರೀಯ ಅರಣ್ಯ ಪ್ರದೇಶದ ಸರಾಸರಿಗಿಂತ ತೀರಾ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ. ವಿಜಯಪುರ ಜಿಲ್ಲೆಯಲ್ಲಿ 0.2% ಅರಣ್ಯವಿದ್ದು ರಾಷ್ಟ್ರೀಯ ಸರಾಸರಿ ಅರಣ್ಯಕ್ಕೆ ಹೋಲಿಸಿದ್ರೆ ಇದು ತೀರಾ ಕಡಿಮೆ. ಮಮದಾಪುರ ಗ್ರಾಮ 2 ವರ್ಷಗಳ ಅವಧಿಯಲ್ಲಿ ಶುಷ್ಕ ಪ್ರದೇಶದಿಂದ ಹಸಿರು ತಾಣವಾಗಿ ಗಮನಾರ್ಹ ಬದಲಾವಣೆ ಕಾಣ್ತಾ ಇದೆ. ಬಬಲೇಶ್ವರ ಕ್ಷೇತ್ರದ ಶಾಸಕ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ 150 ಹೆಕ್ಟೇರ್ ಬಂಜರು ಭೂಮಿಯಲ್ಲಿ ಅರಣ್ಯ ಬೆಳೆಸುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಇದು 38 ವಿವಿಧ ಜಾತಿಗಳ ಸುಮಾರು 60,000 ಸಸಿಗಳನ್ನು ನೆಟ್ಟು ಬರದ ಮಧ್ಯೆಯೂ ಹಚ್ಚ ಹಸಿರು ಪ್ರದೇಶವನ್ನಾಗಿಸಿದೆ. ಕೂಡಗಿಯ ಎನ್ಟಿಪಿಸಿಯ ಸಿಎಸ್ಆರ್ ಅಂದ್ರೆ ರಾಷ್ಟ್ರೀಯ ಶಾಖೋತ್ಪನ್ನ ವಿದ್ಯುತ್ ನಿಗಮ ಅನುದಾನದಲ್ಲಿ 50,000, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 10,000 ಸೇರಿ ಒಟ್ಟು 60,000 ವಿವಿಧ ಬಗೆಯ ಸಸಿಗಳು ಇದೀಗ ಮರಗಳಾಗಿ ಎತ್ತರಕ್ಕೆ ಬೆಳೀತಾ ಇವೆ. ಪ್ರಾಣಿ ಪಕ್ಷಿಗಳ ಆಸರೆ ತಾಣವಾಗಿ ಪರಿವರ್ತನೆಯಾಗ್ತಾ ಇದೆ. ಹುಣಸೆ, ಬೇವು, ನೇರಳೆ, ಶ್ರೀಗಂಧ, ಆಲದ ಮರ, ಅರಳಿ, ಬಸರಿ ಗಿಡ, ಹೊಂಗೆ, ಇಲಾಚಿ, ರಕ್ತಚಂದನ, ಹುಣಸೆ, ಕರಿಮತ್ತಿ, ಬಾಗಿ, ಬಿದರಿ, ನೆಲ್ಲಿ, ಹತ್ತಿ ಗಿಡ ಹೀಗೆ ವಿವಿಧ ಜಾತಿ ಸಸಿಗಳನ್ನ ನೆಡಲಾಗಿದೆ. 2013ರಿಂದ 2018ರವರೆಗೆ ಜಲಸಂಪನ್ಮೂಲ ಸಚಿವನಿದ್ದಾಗ, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾಗ ಈ ವಿಜಯಪುರದಲ್ಲಿ ನಮ್ಮ ಅರಣ್ಯ ವಿಸ್ತೀರ್ಣದ ಫಾರೆಸ್ಟ್ ಕವರ್ ಅಂತ ಏನಂತೀವಿ, ಇದು ರಾಷ್ಟ್ರೀಯ ಮತ್ತು ರಾಜ್ಯದ ಅವರೇಜು ಏನು 30-35% ಇದೆ. ಅದರ ಬದಲಾಗಿ ಅದು ಕೇವಲ 0.17 ಇದ್ದದ್ದನ್ನು ನಾನು ಕಂಡು ಏನಾದರೂ ಮಾಡಿ ಇದನ್ನು ಅರಣ್ಯ ವಿಸ್ತೀರ್ಣವನ್ನು ಫಾರೆಸ್ಟ್ ಕವರನ್ನು ಜಾಸ್ತಿ ಮಾಡಬೇಕು ಅಂಥೇಳಿ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭ ಮಾಡಿ ಅದರಲ್ಲೆಲ್ಲ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಸಂಘ ಸಂಸ್ಥೆಗಳು ಮತ್ತು ಕೋಟಿ ಟ್ರಸ್ಟ್ ಎಲ್ಲರೂ ಕೂಡಿ ಇಲ್ಲಿವರೆಗೆ ಸುಮಾರು 1.5 ಕೋಟಿ ಸಸಿಗಳನ್ನು ನೆಟ್ಟು ಇವು ಹಮಾರವಾಗಿ ಬೆಳೆದಿದ್ದಾವೆ. ಮಮದಾಪುರ ಗ್ರಾಮಕ್ಕೆ ಹೊಂದಿಕೊಂಡಂತೆ 2 ಕೆರೆಗಳಿವೆ. ಕೆರೆ ನೀರನ್ನ ಹನಿ ನೀರಾವರಿ ಮೂಲಕ ಸಸಿಗಳು ಗಿಡಗಳಿಗೆ ನೀರುಣಿಸುವ ಕಾರ್ಯ ಮಾಡ್ತಿರೋದು ವಿಶೇಷ. ನೀರು ಪೋಲಾಗದಂತೆ ನೇರವಾಗಿ ಗಿಡದ ಬುಡಕ್ಕೆ ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಮಾಡಲಾಗಿದೆ. ನೆಡುತೋಪಿನಲ್ಲಿ 95% ಪ್ರಭಾವಶಾಲಿಯಾಗಿ ಬೆಳೆದ ಸಸಿಗಳು ಒಂದು ಕಾಲದಲ್ಲಿ ನಿರ್ಜನವಾಗಿದ್ದ ಭೂದೃಶ್ಯವನ್ನ ಹಸಿರು ವಲಯವನ್ನಾಗಿ ಮಾಡಿವೆ. ಮಮದಾಪುರ ಗ್ರಾಮದಲ್ಲಿ ಕಾಯ್ದಿಟ್ಟ ಅರಣ್ಯ ಪ್ರದೇಶವಿದ್ರೂ ಇಲ್ಲಿನ ಜನರು ಯಾವುದೇ ರೀತಿ ಒತ್ತುವರಿ ಮಾಡದೆ ಅರಣ್ಯ ಪ್ರದೇಶ ಸಂರಕ್ಷಣೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತರಣೆಗಾಗಿ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಸಚಿವ ಎಂಬಿ ಪಾಟೀಲ್ ಪಣ ತೊಟ್ಟಿದ್ದು, ಮೊದಲ ಹಂತದಲ್ಲಿ ವಿಜಯಪುರ ಬಳಿಯ ಬೂತನಾಳ ಕೆರೆ ಬಳಿ ಅರಣ್ಯೀಕರಣ ಮಾಡಲಾಗಿದೆ. 2ನೇ ಹಂತದಲ್ಲಿ ಮಮದಾಪುರ ಗ್ರಾಮದಲ್ಲಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಪ್ರಾದೇಶಿಕ ಅರಣ್ಯ ವಿಭಾಗ ಹಾಗೂ ಕೂಡಗಿ ಎನ್ಟಿಪಿಸಿ ಹಾಗೂ ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ ವಿಭಿನ್ನ ರೀತಿಯಲ್ಲಿ ಅರಣ್ಯೀಕರಣ ಮಾಡಲಾಗ್ತಾ ಇದೆ.
ಎನ್ಟಿಪಿಸಿ ಕೂಡಗಿಯ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆಯ ಅಡಿ 2.9 ಕೋಟಿ ರೂಪಾಯಿ ವೆಚ್ಚದಲ್ಲಿ 50,000 ಸಸಿಗಳನ್ನು ನೆಡಲಾಗಿದೆ. ಎನ್ಟಿಪಿಸಿಯವರು ಅಂದಾಜು 6 ಕೋಟಿಯವರೆಗೆ ಸಿಎಸ್ಆರ್ ಅನುದಾನ ಅರಣ್ಯೀಕರಣ ಮಾಡಲು ಉತ್ತೇಜನ ನೀಡುತ್ತಿದ್ದಾರೆ. ಇನ್ನುಳಿದ 10,000 ಸಸಿಗಳನ್ನು ಎಂಎನ್ಆರ್ಇಜಿಎ ಯೋಜನೆಯಡಿ ನೆಡಲಾಗಿದೆ. ವಿಜಯಪುರ ಬಳಿಯ ಭೂತನಾಳದ ಕೆರೆ ಬಳಿ ಹೈಟೆಕ್ ನರ್ಸರಿ ಅಭಿವೃದ್ಧಿಪಡಿಸಲಾಗಿದೆ. ಸಚಿವ ಎಂಬಿ ಪಾಟೀಲ್ ಅರಣ್ಯೀಕರಣದ ದೂರದೃಷ್ಟಿ, ಅರಣ್ಯ ಇಲಾಖೆಯ ಹಿಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಪಿಕೆಎಂ ಮತ್ತು ಹಾಲಿ ಡಿಸಿಎಫ್ ಶಿವಶರಣಯ್ಯ ನೇತೃತ್ವದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭಾಗ್ಯವಂತ ಮಸೂದಿ, ವಲಯ ಅರಣ್ಯಾಧಿಕಾರಿ ಸಂತೋಷ ಅಜೂರ್ ಹಾಗೂ ಸಿಬ್ಬಂದಿ ಪರಿಶ್ರಮದಿಂದ ಮಮದಾಪುರ ಗ್ರಾಮದಲ್ಲಿ ಅರಣ್ಯೀಕರಣ ರೂಪುಗೊಳ್ತಾ ಇದೆ. ಇಲ್ಲಿನ ಅರಣ್ಯೀಕರಣ ಕಂಡು ಗ್ರಾಮದ ರೈತರು ತಮ್ಮ ಜಮೀನಿನಲ್ಲಿ ಬಳ್ಳಾರಿ ಜಾಲಿ ತೆರವುಗೊಳಿಸಿ ಅರಣ್ಯ ಕೃಷಿಗೆ ಮುಂದಾಗಿದ್ದಾರೆ. ಶುದ್ಧ ಗಾಳಿ, ಜೀವ ವೈವಿಧ್ಯತೆ ತಾಣವಾಗಿ ಮಾರ್ಪಟ್ಟಿದೆ. ಗ್ರಾಮ ಅರಣ್ಯ ಸಮಿತಿ ಸಾಥ್ ಕೂಡ ಇದೆ. ಸ್ಥಳೀಯ ನಿರುದ್ಯೋಗಿಗಳು ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ವಿಶಿಷ್ಟ ಅರಣ್ಯೀಕರಣ ಪ್ರದೇಶಕ್ಕೆ ಮುಂಬೈನಿಂದ ಹಿರಿಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ಇಲ್ಲಿ ಅರಣ್ಯೀಕರಣ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹನಿ ನೀರಾವರಿ ಪದ್ಧತಿ ಮೂಲಕ ಅರಣ್ಯೀಕರಣ ಪದ್ಧತಿಯನ್ನ ಇತರೆಡೆ ಅಳವಡಿಸಿಕೊಳ್ಳುವಂತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವು ಈ ನರ್ಸರಿಯಲ್ಲಿ ಹಿಂದೆ ರಾಜಮುಂಡ್ರಿ ಎಲ್ಲ ಹೋಗ್ತಾ ಇದ್ವಿ. ಅಲ್ಲಿ 125 ಬಗೆಗಳ ಮರಗಳ ಸಸಿಗಳೆಲ್ಲ ಬೇಯಿತು. ನಾವು ಆಲ್ಮಟ್ಟಿಯಲ್ಲಿ ಮಾಡಿದಾಗ ನಾವು 150 ಸುಮಾರು 150ರಿಂದ ಜಾಸ್ತಿ ವಿವಿಧ ಸಸಿಗಳಿದ್ದಾವೆ. ಅಲ್ಲಿ ನೇರಳೆ ಹಣ್ಣು ಬರ್ತದೆ, ಮಾವಿನ ಹಣ್ಣು ಬರ್ತದೆ, ಬೇವು ಬರ್ತದೆ, ಆಮೇಲೆ ನಿಮ್ಮ ಹುಣಸೆ ಮರ ಬರ್ತದೆ, ಶ್ರೀಗಂಧ ಬರ್ತದೆ, ಇನ್ನೂ ಭಾಳಷ್ಟು ಮರಗಳು ಎಲ್ಲ ನಾವು ಕುಡಿಸೋದು ಬೆಳಿತೀವಿ. ಹೀಗಾಗಿ ಇಲ್ಲಿ ಸ್ಥಳೀಯವಾಗಿರುವಂಥದ್ದು ಅಲ್ಲಿ ಲೋಕಲ್ವಾಗಿ ಏನು ಬೇಕು ಅನ್ನೋದನ್ನು ಇವತ್ತು ಮಾಡ್ತೀವಿ. ಇಲ್ಲಿ ಸುಮಾರು ಒಂದು 30ಕ್ಕಿಂತ ಜಾಸ್ತಿ ವೆರೈಟಿಯ ಮರಗಳನ್ನ ನಡ್ತಾ ಇದ್ದೀವಿ ನಾವಲ್ಲಿ. ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತರಣೆಗೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕೋಟಿ ವೃಕ್ಷ ಅಭಿಯಾನದ ಪರಿಕಲ್ಪನೆ ಮೂಲಕ ಹೆಜ್ಜೆ ಇಟ್ಟಿದ್ದಾರೆ. ಮಮದಾಪುರ ಗ್ರಾಮದಲ್ಲಿ ಶುಷ್ಕ ಪ್ರದೇಶವೀಗ ಮಲೆನಾಡಿನಂತಾಗಿರುವುದು ವಿಶೇಷ.